ಧರ್ಮಸ್ಥಳ ವಿರುದ್ಧ ಎಸ್ಐಟಿ ಪೊಲೀಸರಿಗೆ ಮತ್ತೊಂದು ದೂರು ದಾಖಲಾಗಿದೆ. ಸೌಜನ್ಯ ತಂದೆ ಸಾವಿನ ಬಗ್ಗೆ ತನಿಖೆ ಮಾಡುವಂತೆ ಕಂಪ್ಲೇಂಟ್ ಆಗಿದೆ. ಸೌಜನ್ಯ ತಂದೆ ಸಾವಿನ ಬಗ್ಗೆ ತನಿಖೆ ಮಾಡಿ ಅಂತ ಒಂದು ಕಂಪ್ಲೇಂಟ್ ದಾಖಲಾಗಿದೆ. ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ನೀಡಿರುವಂತಹ ಆರೋಪ ಮಾಡಿರುವುದು ಧರ್ಮಸ್ಥಳದ ಗ್ರಾಮಸ್ಥರಿಂದಲೇ ತನಿಖೆ ಮಾಡೋದಕ್ಕೆ ಅಂತ ದೂರು ದಾಖಲಾಗಿರೋದು. ಸೌಜನ್ಯ ತಂದೆ ಸಾವಿನ ಬಗ್ಗೆ ದಾಖಲಾಗಿರುವಂತಹ ದೂರಿದು. ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ. ಧರ್ಮಸ್ಥಳ ವಿರುದ್ಧ ಆರೋಪ ಮಾಡಿದ್ದ ಸೌಜನ್ಯ ತಾಯಿ ಅನಾರೋಗ್ಯದಿಂದ ಸೌಜನ್ಯ ತಂದೆ ಚಂದ್ರಪ್ಪ ಮೃತಪಟ್ಟಿದ್ರು. ಸ್ಲೋ ಪಾಯ್ಸನ್ ನೀಡಿ ಕೊಂದಿದ್ದಾರೆ ಅಂತ ಕುಸುಮಾವತಿ ಹೇಳಿದ್ರು. ಕುಸುಮಾವತಿ ಆರೋಪದ ಬಗ್ಗೆ ತನಿಖೆಗೆ ಎಸ್ಐಟಿಗೆ ದೂರು ಕೊಡಲಾಗಿದೆ. ಧರ್ಮಸ್ಥಳ ಗ್ರಾಮಸ್ಥರಿಂದಲೇ ತನಿಖೆ ಮಾಡೋದಕ್ಕೆ ದೂರು ದಾಖಲಾಗಿರೋದು. ಸ್ಲೋ ಪಾಯ್ಸನ್ ಕೊಟ್ಟು ಸೌಜನ್ಯ ತಂದೆಯನ್ನ ಮೃತಪಡೋದಕ್ಕೆ ಕಾರಣ ಅಂತ, ಸೌಜನ್ಯ ತಂದೆ ಮೃತಪಟ್ಟಿರೋದು ಸ್ಲೋ ಪಾಯ್ಸನ್ ನಿಂದ ಅಂತ. ಈ ಬಗ್ಗೆ ಕುಸುಮಾವತಿ ಕೂಡ ಹೇಳಿಕೆ ಕೊಟ್ಟಿದ್ರು, ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದಾರೆ ಅಂತ. ಈಗ ಕುಸುಮಾವತಿ ಮಾಡಿದಂತ ಆರೋಪದ ಬಗ್ಗೆ ತನಿಖೆ ಆಗಬೇಕು ಅಂತ ಎಸ್ಐಟಿಗೆ ಗ್ರಾಮಸ್ಥರೇ ದೂರು ಕೊಟ್ಟಿದ್ದಾರೆ. ಈ ಕುಸುಮಾವತಿ ಎಂಬಂತವರ ಗಂಡ ಚಂದಪ್ಪ ಗೌಡ ಅನಾರೋಗ್ಯದ ನಿಮಿತ್ತ ತೀರಿಕೊಂಡಿರ್ತಾರೆ. ಅದು ನಾವು ತಿಳಿದದ್ದು, ಅದೇ ಊರಿನವರಾದ ಕಾರಣ. ಆದರೆ ಈಗ ಇತ್ತೀಚೆಗೆ ಮೊನ್ನೆ ಒಂದೆರಡು ಕ್ಲಿಪ್ ನಲ್ಲಿ ನಾವು ನೋಡುವಾಗ ಕಾಣ್ತಾ ಇದೆ, ನಾವು ಆಕೆ ಹೇಳುವಂತ ಮಾತು ಏನಂತ ಹೇಳಿದ್ರೆ, ಗಂಡನನ್ನು ಯಾರೋ ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದಾರೆ ಧರ್ಮಸ್ಥಳ ಭಾಗದಲ್ಲಿ ಹೇಳು ಮಾತು ಹೇಳಿದ್ದಾರೆ. ಅದರಿಂದ ಇನ್ನು ನಾಳೆ ನಮ್ಮ ಗ್ರಾಮಸ್ಥರಿಗೆಲ್ಲರಿಗೂ ನಾವು ಗ್ರಾಮಸ್ಥರೇನು ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದೇವೆ ಅನ್ನೋದ ವಿನಾಕಾರಣ ಆರೋಪವನ್ನು ಮಾಡುವುದರಿಂದಾಗಿ ಮಾಡುತ್ತಾ ಬರಬಹುದೇನೋ ಅಂತ ಹೇಳುವ ರೀತಿಯಲ್ಲಿ ಕಾಣ್ತದೆ. ಅದು ಅಂಥದ್ದೇ ರೀತಿಯಲ್ಲಿ ಕಾಣುವುದು ಸಹಜ. ಅದರಿಂದ ನಾವು ಅದಕ್ಕೊಂದು ಸರಿಯಾದ ರೀತಿಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು, ಅದರ ಬಗ್ಗೆ ವಿಚಾರಿಸಬೇಕು. ಅದು ಏನಂತೇಳಿ ಅದಕ್ಕೆ ಸರಿಯಾದ ತನಿಖೆ ಮಾಡಲಿ ಅಂತ ಹೇಳುವ ಉದ್ದೇಶದಿಂದ ಅದಕ್ಕೂ ಇದಕ್ಕೂ ಬೇಕಾಗಿ ನಾವು SITಗೆ ದೂರನ್ನು ನೀಡಿದ್ದೇವೆ. SIT ಸರಿಯಾದ ರೀತಿಯಲ್ಲಿ ದೂರನ್ನು ಸ್ವೀಕರಿಸಿದ್ದಾರೆ. ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ, ನಾವು ನ್ಯಾಯವಾಗಿ ಅದನ್ನು ವಿಚಾರಿಸ್ತೇವೆ ಅನ್ನೋ ಮಾತನ್ನು ಅವರು ನಮಗೆ ತಿಳಿಸಿದ್ದಾರೆ, SIT ಆಫೀಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.